ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ವಿಶ್ವದಲ್ಲಿ ನಡೆಯುತ್ತಿರುವ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಿಸಿ ಈಗ ಭಾರತದ ಸಿಲಿಕಾನ್ ಸಿಟಿಯಾದ ಬೆಂಗಳೂರಿಗೂ ತಲುಪಿದೆ. ಹೌದು, ನಿನ್ನೆ ಬೆಳಿಗ್ಗೆ ನಗರದ 3 ಪ್ರಮುಖ ರಾಯಭಾರಿ ಕಚೇರಿಗಳಿಗೆ ಬೆದರಿಕೆ ಇಮೇಲ್ ಸಂದೇಶಗಳು ಬಂದಿದೆ. ಜಪಾನ್, ಇಸ್ರೇಲ್ ಮತ್ತು ನೆದರ್ಲ್ಯಾಂಡ್ಸ್ ರಾಯಭಾರಿ ಕಚೇರಿಗಳು ಈ ಬೆದರಿಕೆಗೆ ಗುರಿಯಾಗಿವೆ. ಇಮೇಲ್ನಲ್ಲಿ ಕಚೇರಿಗಳನ್ನು ಬ್ಲಾಸ್ಟ್ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಲಾಗಿತ್ತು. ಬೆದರಿಕೆಯಿಂದ ಕಚೇರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಭಯದ ವಾತಾವರಣ ಮೂಡಿತ್ತು. ಆದರೆ ಪೊಲೀಸರು ತಕ್ಷಣ ಪರಿಶೀಲನೆ ನಡೆಸಿ ಇದು ಹುಸಿ ಬೆದರಿಕೆ ಎಂದು ಖಚಿತಪಡಿಸಿದ್ದಾರೆ. ಈ ಘಟನೆ ಇಸ್ರೇಲ್ ಇರಾನ್ ಯುದ್ಧದ ಮಧ್ಯೆ ನಡೆದಿರುವುದು ಗಮನಾರ್ಹ. ಬೆಂಗಳೂರಿಗೂ ಬಾಂಬ್ ಬೆದರಿಕೆ. ಈ ಬೆದರಿಕೆ ಇಮೇಲ್ಗಳು ನಿನ್ನೆ ಬೆಳಿಗ್ಗೆ ಏಕಕಾಲದಲ್ಲಿ 3 ಕಚೇರಿಗಳಿಗೆ ಬಂದಿವೆ. ಇಮೇಲ್ನಲ್ಲಿ RDX ಅಥವಾ ಇತರ ಸ್ಫೋಟಕಗಳನ್ನು ಇರಿಸಲಾಗಿದೆ ಎಂದು ಹೇಳಲಾಗಿತ್ತು. ತಕ್ಷಣ ಭದ್ರತಾ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಚೇರಿ ಆವರಣದಲ್ಲಿ ಸಂಪೂರ್ಣ ಶೋಧ ನಡೆಸಿದವು. ಯಾವುದೇ ಅನುಮಾನಾಸ್ಪದ ವಸ್ತುಗಳು ಸಿಗಲಿಲ್ಲ. ಪೊಲೀಸರು ಈ ಇಮೇಲ್ಗಳನ್ನು ಸೈಬರ್ ಕ್ರೈಮ್ ವಿಭಾಗಕ್ಕೆ ಕಳುಹಿಸಿ ತನಿಖೆ ಆರಂಭಿಸಿದ್ದಾರೆ. ಕೆಲವು ಇಮೇಲ್ಗಳು ಒಂದೇ ಐಡಿಯಿಂದ ಬಂದಿರುವುದು ಕಂಡು ಬಂದಿದೆ. ಹಾಗಾಗಿ ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಕೃತ್ಯವಾಗಿರಬಹುದು ಎಂದು ಶಂಕಿಸಲಾಗಿದೆ. 3 ರಾಯಭಾರಿ ಕಚೇರಿಗೆ ಬೆದರಿಕೆ ಸಂದೇಶ. ಹೌದು, ಈ ಘಟನೆಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಇರಾನ್ ಯುದ್ಧದ ಪ್ರಭಾವ ಸ್ಪಷ್ಟವಾಗಿದೆ. ಯುದ್ಧ ಆರಂಭವಾದ ನಂತರ ವಿಶ್ವಾದ್ಯಂತ ಇಸ್ರೇಲ್ ಸಂಬಂಧಿತ ಕಚೇರಿಗಳಿಗೆ ಬೆದರಿಕೆಗಳು ಹೆಚ್ಚಾಗಿವೆ. ಇನ್ನು ಬೆಂಗಳೂರಿನ ಇಸ್ರೇಲ್ ರಾಯಭಾರಿ ಕಚೇರಿಗೆ ಇದು ಮೊದಲ ಬಾರಿಯಲ್ಲ. ಕಳೆದ ಫೆಬ್ರವರಿಯಲ್ಲಿ ಸಹ ಇದೇ ರೀತಿಯ ಹುಸಿ ಬೆದರಿಕೆ ಬಂದಿತ್ತು. ಅಲ್ಲದೆ ಜಪಾನ್ ಮತ್ತು ನೆದರ್ಲ್ಯಾಂಡ್ ಕಚೇರಿಗಳಿಗೂ ಜನವರಿ 29ರಂದು ಇಮೇಲ್ ಬಂದಿತ್ತು. ಇದರ ಹಿಂದೆ ಒಂದೇ ಸಂಚು ಇದೆಯಾ ಎಂದು ಪೊಲೀಸರು ತನಿಖೆ ಕೂಡ ಮಾಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಕಾವೇರಿ ಭವನಕ್ಕೂ ನಿನ್ನೆ ಬೆದರಿಕೆ ಇಮೇಲ್ ಬಂದಿತ್ತು. ಫ್ಯಾಮಿಲಿ ಕೋರ್ಟ್ಗೂ ಕೂಡ ಹಿಂದಿನ ದಿನಗಳಲ್ಲಿ ಇಂತಹ ಸಂದೇಶಗಳು ಬಂದಿದ್ದವು. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹುಸಿ ಬೆದರಿಕೆಗಳ ಸಂಖ್ಯೆ ಹೆಚ್ಚಾಗಿದೆ. ಪಾಸ್ಪೋರ್ಟ್ ಆಫೀಸ್, ಶಾಲೆಗಳು ಮತ್ತು ಕೋರ್ಟ್ಗಳಿಗೂ ಇಂತಹ ಇಮೇಲ್ಗಳು ಬರುತ್ತಿವೆ. ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಸೈಬರ್ ತಜ್ಞರೊಂದಿಗೆ ಸಮನ್ವಯ ಮಾಡಿ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಕೆಲವು ಇಮೇಲ್ಗಳು ತಮಿಳುನಾಡು ಅಥವಾ ಇತರ ರಾಜ್ಯಗಳಿಂದ ಬಂದಿರುವುದು ಕಂಡು ಬಂದಿದೆ. ಇನ್ನು ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಭಾರತದಲ್ಲಿ ಭದ್ರತಾ ಕ್ರಮ ಹೆಚ್ಚಳ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಭಾರತದಲ್ಲಿ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ. ಭಾರತ ಸರ್ಕಾರ ಇರಾನ್ ಮತ್ತು ಇಸ್ರೇಲ್ನಲ್ಲಿಯೂ ಕೂಡ ಭಾರತೀಯರಿಗೆ ಅತ್ಯಂತ ಎಚ್ಚರಿಕೆಯ ಸಲಹೆ ನೀಡಿದೆ. ಯುದ್ಧದಲ್ಲಿ ಅಮೆರಿಕ ಭಾಗವಹಿಸುವಿಕೆಯಿಂದ ಸ್ಥಿತಿ ಇನ್ನಷ್ಟು ಉಲ್ಬಣಗೊಂಡಿದೆ. ಇಸ್ರೇಲ್ ಕಾನ್ಸುಲ್ ಜನರಲ್ ಹೇಳಿಕೆಯಲ್ಲಿ ಇರಾನ್ ಬೆದರಿಕೆಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವವರೆಗೂ ಕೂಡ ಕ್ರಮ ಮುಂದುವರಿಯುತ್ತದೆ ಎಂದು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಭಾರತದಲ್ಲೇ ಇಸ್ರೇಲ್ ರಾಯಭಾರಿ ಕಚೇರಿಗಳು ಮುಖ್ಯವಾಗಿ ಬೆಂಗಳೂರು ಮತ್ತು ಮುಂಬೈಯಲ್ಲಿವೆ ಮತ್ತು ಇವುಗಳ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈ ಹುಸಿ ಬೆದರಿಕೆಗಳ ಹಿಂದೆ ಯಾರು ಇದ್ದಾರೆ? ಪೊಲೀಸರು ರಿಪೀಟ್ ಅಫೆಂಡರ್ಗಳನ್ನು ಶಂಕಿಸುತ್ತಿದ್ದಾರೆ. ಉದಾಹರಣೆಗೆ, ರಾಜಗಿರಿ ಎಂಬ ವ್ಯಕ್ತಿ ಹಿಂದೆ ಸಿಖ್ ಗುರುದ್ವಾರಕ್ಕೆ ಬೆದರಿಕೆ ಹಾಕಿದ್ದ. ಸಾರ್ವಜನಿಕರಲ್ಲಿ ಭಯ ಸೃಷ್ಟಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ. ಭಾರತೀಯ ನ್ಯಾಯ ಸಂಹಿತೆಯಡಿ ಇದು ಕ್ರಿಮಿನಲ್ ಇಂಟಿಮಿಡೇಷನ್ ಮತ್ತು ಪಬ್ಲಿಕ್ ಮಿಸ್ಚೀಫ್ ಅಪರಾಧವಾಗಿದೆ. ಪೊಲೀಸರು ಎಫ್ಐಆರ್ ದಾಖಲಿಸಿ ಈಗಾಗಲೇ ತನಿಖೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ರಾಯಭಾರಿ ಕಚೇರಿಗಳು ನಗರದ ಮುಖ್ಯ ಭಾಗಗಳಲ್ಲಿವೆ. ಇಸ್ರೇಲ್ ಕಚೇರಿ ಹಲಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿದೆ. ಇನ್ನು ಈ ಘಟನೆಯಿಂದ ಸಿಬ್ಬಂದಿ ತಾತ್ಕಾಲಿಕವಾಗಿ ಕೆಲಸದಲ್ಲಿ ಅಡಚಣೆ ಕೂಡ ಅನುಭವಿಸಿದ್ರು. ಆದರೆ ಹುಸಿ ಎಂದು ತಿಳಿದ ನಂತರ ಕೆಲಸ ಮುಂದುವರಿಯಿತು. ಸಾರ್ವಜನಿಕರಿಗೂ ಕೂಡ ಯಾವುದೇ ಹಾನಿಯಾಗಿಲ್ಲ. ಪೊಲೀಸರು ಜನರಿಗೆ ಅನುಮಾನಾಸ್ಪದ ಏನಾದರೂ ಕಂಡರೆ ತಕ್ಷಣ ಮಾಹಿತಿ ನೀಡಿ ಎಂದು ಈಗಾಗಲೇ ಕರೆ ಕೂಡ ನೀಡಿದ್ದಾರೆ. ಒಟ್ಟಾರೆ ವಿದೇಶದಲ್ಲಿ ಆಗ್ತಿರುವಂತಹ ಒಂದಿಷ್ಟು ಗೊಂದಲ ಯುದ್ಧಗಳು ಬೆಂಗಳೂರಿನವರೆಗೂ ಕೂಡ ತಲುಪಿರುವುದು ಆಶ್ಚರ್ಯವೇ ಆಗಿದೆ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ಸಪ್ತಾಶ್ವ ಟಿವಿ.